ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತು ನಾವು ಕನಕಪುರ ಡೈರಿ ಶಿವನಹಳ್ಳಿ ಗ್ರಾಮದಲ್ಲಿರುವಂಥ ಮೆಗಾ ಹಾಲನ್ ಡೈರಿ KMF ಹೆಬ್ಬಾಗಲಲ್ಲಿ ಬಂದು ನಿಂತಿದ್ದೀವಿ. ಅದು ಹೇಗಿದೆ, ಏನು ಪ್ರೊಡಕ್ಷನ್ ಏನೇನಾಗುತ್ತೆ ಅಂದರೆ ಪೌಡ್ರು, ಬಟರು, ಚೀಸು ಆ್ಯಂಡ್ ತುಪ್ಪ ಆ್ಯಂಡ್ ಹಾಲು, ಈ ಥರ ಉತ್ಪನ್ನಗಳನ್ನ ಮಾಡ್ತಾರೆ. ಹೇಗಿರುತ್ತೆ ಏನು ಅಂತ ಒಳಗಡೆ ನೀವೇ ನೋಡೋರಂತೆ, ಬನ್ನಿ. ಇದು ಡೈರಿದು ವೇ ಬ್ರಿಡ್ಜ್ 1, ವೇ ಬ್ರಿಡ್ಜ್ 2 ಅಂತ. ಪ್ರತಿಯೊಂದು ಗಾಡಿಗಳು, ಟ್ಯಾಂಕರ್ ಆಗಿರ್ಬೋದು, ಪ್ರತಿಯೊಂದು ಗಾಡಿಗಳು ಕೂಡ ಒಳಗಡೆ ಹೋಗ್ಬೇಕು ಅಂದರೆ ಇಲ್ಲಿ ವೇಮೆಂಟ್ ಹಾಕ್ಸಿನೇ ಹೋಗ್ಬೇಕು ಒಳಗಡೆ. ಸೊ ಫಸ್ಟ್ ಪ್ರೊಸೆಸ್ ಬಂದು ಇದೇನೆ ವೇಮೆಂಟು. ನೋಡಿ, ಹಾಗೆ ಇಲ್ಲೊಂದು ನಂದಿನಿಗೆ ಗುರುತು, ನಮ್ಮ ಹಸು, ನಾಟಿ ಹಸು. ಅಲ್ಲಿ ವೇಮೆಂಟ್ ಆಗಿ ಬಂದಂಥ ಗಾಡಿಗಳನ್ನ ಇಲ್ಲಿ ಈ ಥರ, ಈಗ ನೋಡಿ ಅಲ್ಲಿ ಒಂದು ರಾಡ್ ಥರ ಇದೆ ಅಲ್ವಾ, ಅದನ್ನ ಹಾಕಿ ಸ್ಯಾಂಪಲ್ ಚೆಕ್ ಮಾಡ್ತಾರೆ. ಬಟ್ ಅದಕ್ಕೆ ಅಂತ ಒಂದು ಲ್ಯಾಬ್ ಇರುತ್ತೆ, ಆ ಪ್ರೋಸೆಸ್ಸಲ್ಲಿ ಮಾಡ್ತಾರೆ. ಬಟ್ ನೋಡಿ ಅಲ್ಲೆಲ್ಲ ಆಚೆ ಬರ್ತಿದೆ. ಬಟ್ ಏನು ಪ್ರೋಸೆಸ್ ಅಂತ ಗೊತ್ತಿಲ್ಲ. ಅದು ನೆಕ್ಸ್ಟ್ ಎಲ್ಲಿ ಲ್ಯಾಬ್ ಇದೆ ಅಲ್ಲಿ ಕರ್ಕೊಂಡು ತೋರಿಸ್ತೀನಿ ನಾನು, ಬನ್ನಿ. ಈಗ ಆಲ್ರೆಡಿ ನಾವು ಲೋಡಿಂಗು ಮತ್ತು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾರೆ ಭರತ್ ಅಂತ ಕೆಲಸ ಮಾಡ್ತಿದ್ದಾರೆ. ಬಟ್ ಅವರು ಇಲ್ಲಿ ಏನು ಪ್ರೋಸೆಸ್ಸು, ಬಟ್ ಹೆಂಗ್ ನಡೆಯುತ್ತೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಕೊಡ್ತಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಬ್ರದರ್, ಇಲ್ಲಿ ಏನೇನ್ ಪ್ರೋಸೆಸ್ ನಡೆಯುತ್ತೆ? ಬಟ್ ಅನ್ಲೋಡಿಂಗ್ ಲೋಡಿಂಗ್ ಎರಡು ಅಲ್ವಾ? ಎರಡು ಯಾವ ತರ ನಡೆಯುತ್ತೆ ಇಲ್ಲಿ? ಎರಡು ಅಂದ್ರೆ ಈಗ ಮಾಮೂಲಿ ಗಾಡಿ ಬರುತ್ತೆ, ಪಾಯಿಂಟ್ ಅಲ್ಲಿ ನಿಂತ್ಕೊಳ್ಳುತ್ತೆ, ನಾವು ಲ್ಯಾಬ್ ಫೋನ್ ಮಾಡ್ತೀವಿ, ಅವ್ರು ಬರ್ತಾರೆ, ಸ್ಯಾಂಪಲ್ ತೆಗಿತಾರೆ, ಸ್ಯಾಂಪಲ್ ಲ್ಯಾಬ್ ತಗೋಗ್ತಾರೆ, ಲ್ಯಾಬ್ ಇಂದ ಟೆಸ್ಟ್ ಆಗುತ್ತೆ, ಟೆಸ್ಟ್ ಆಗಿ ರಿಪೋರ್ಟ್ ಬರ್ತದೆ, ಸ್ಕ್ಯಾಡೋಗ್ ರಿಪೋರ್ಟ್ ಬರ್ತದೆ. ರಿಪೋರ್ಟ್ ಬಂದಾದ್ಮೇಲೆ ನಾವು ತಗೊಂಡು ಹಾಲ್ ತಗೊಳ್ತೀವಿ. ಅತಮಾಕ್ಸ್ ಏನಾರ ಹಾಲ್ ಏನಾರ ಏನೋ ಪ್ರಾಬ್ಲಮ್ ಇದ್ರೆ ಮೇಲಧಿಕಾರಿಗಳು ಕೇಳ್ಕೊಂಡು ಹೆಂಗ್ ಮಾಡೋದು, ಆ ರೀತಿ ಯಾವ ತರ ಅನ್ಲೋಡ್ ಮಾಡ್ಕೊಳ್ಳೋದು, ಆ ರೀತಿ ಕೇಳ್ಕೊಂಡು ಅನ್ಲೋಡ್ ಮಾಡ್ಕೋತೀವಿ. ಓಕೆ, ಈಗ ಬೇರೆ ಬ್ರಾಂಚ್ ಇಂದ ಎಷ್ಟೊಂದು ಬರುತ್ತೆ? ಇದು ನಮ್ಗೆ ಈಗ ಮೇನ್ ಕನಕಪುರ ಬ್ರಾಂಚ್. ಈಗ ಬೇರೆ ತಮಿಳ್ನಾಡು ಕಡೆಯಿಂದ ಹಾಲ್ ಬರುತ್ತೆ ಅನ್ಕೊಳ್ಳಿ, ಇಲ್ಲ ಎಕ್ಸಾಂಪಲ್ ಬೆಂಗಳೂರು ಔಟ್ ಸೈಡ್ ಇಂದ ಬರುತ್ತೆ. ಯಾಕಂದ್ರೆ ಸುಮಾರು ಟ್ರಾಫಿಕ್ ಬಿಟ್ಟು 8 ಅವರ್ 10 ಅವರ್ ಮೇಲೆ ಬರ್ಬೇಕಾಗುತ್ತೆ ಗಾಡಿ. ಬಟ್ ಅದನ್ನೆಲ್ಲ ಯಾವ ತರ ಪ್ರೊಸೆಸ್ ಮಾಡ್ತೀರಾ? ಒಂದು ಗಾಡಿಗೆ ಇಲ್ಲ ಒಂದು ಸಲ ಗಾಡಿ ಲೋಡ್ ಆದ್ಮೇಲೆ ಮಿನಿಮಮ್ ಇಷ್ಟು ಅವರ್ ಅಂತ ಟೈಮಿಂಗ್ ಇದೆಯಾ? ಟೈಮಿಂಗ್ ಇದೆ. ಮಿನಿಮಮ್ ಇಷ್ಟು ಅವರ್ ಒಳಗಡೆ ಗಾಡಿ ಕ್ಲಿಯರ್ ಮಾಡಬೇಕಾಗುತ್ತೆ ಒಂದು ಟ್ಯಾಂಕರ್ಗೆ. ಓಕೆ, ಬಟ್ ಇಷ್ಟು ಅವರ್ ಒಳಗಡೆ ಅನ್ಲೋಡ್ ಮಾಡ್ಬೇಕು ಅನ್ನೋ ಟೈಮಿಂಗ್ಸ್ ಇದೆಯಾ? ಅದು ಐತೆ. 24 ಅವರ್ಸ್ ಅಲ್ಲಿ ಗಾಡಿ ಅನ್ಲೋಡ್ ಆಗ್ಬೇಕು. ಓಕೆ, ಅನ್ಲೋಡ್ ಆಗ್ಲೇಬೇಕು. 24 ಅವರ್ಸ್ ಒಳಗಡೆ ಬೈ ಅನ್ಲೋಡ್ ಆಗಲ್ಲ ಅನ್ಕೊಳ್ಳಿ, ಬಟ್ ಅವಾಗ ಏನ್ ಮಾಡ್ತೀರಾ? ಅದನ್ನ ಲ್ಯಾಬ್ ಅಲ್ಲಿ ಅವ್ರ ಹೆಂಗ್ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ನಾವು ಮುಂದಿನ ಪ್ರೊಸೀಜರ್ ಮಾಡ್ಬೇಕು. ಯಾಕಂದ್ರೆ ಏನೇ ಆದ್ರೂ ಕ್ವಾಲಿಟಿ ಚೆಕ್ ಮಾಡ್ಲೇಬೇಕು. ಓಕೆ, ಒಂದು ದಿನಕ್ಕೆ ಈ ನಮ್ಮ ಕನಕಪುರ KMF ಬ್ರಾಂಚ್ ಅಲ್ಲಿ ಎಷ್ಟು 1000 ಲೀಟರ್ ಹಾಲು ಬರುತ್ತೆ? 12.5 ಲಕ್ಷ ಬರ್ತಾ ಇತ್ತು. ಓಕೆ, ಇವಾಗ ಎಕ್ಸಾಕ್ಟ್ ಒಂದ್ 3 ಲಕ್ಷ ಬರ್ತಾ ಇದೆ ಪರ್ ಡೇ. ಓಕೆ, ಪರ್ ಡೇ 3 ಲಕ್ಷ ಬರ್ತಾ ಇದೆ. ಈಗ ಒಂದ್ ವಾರದಿಂದ 12.5 ಲಕ್ಷ ಹಾಲು ಬರ್ತಾ ಇತ್ತು. ಹೌದಾ? ಬನ್ನಿ, ಈಗ ಬಂದಂತ ಹಾಲು ಎಲ್ಲಿ ಸಂಗ್ರಹಣೆ ಆಗುತ್ತೆ ಅನ್ನೋ ತೋರಿಸ್ತೀನಿ. ಬಂದ್ ನಿಂತ್ಕೊಳ್ಳುತ್ತೆ, ಪೈಪ್ ಕಲೆಕ್ಷನ್ ಕೊಡ್ತಾರೆ ಹುಡುಗರು. ಓಕೆ, ಅದು ಅನ್ಲೋಡ್ ಆದ ತಕ್ಷಣ ಸೈಲಾಗ್ ಹೋಗಿ ಫಿಲ್ ಆಗುತ್ತೆ. ಅದು ಬಂದು 1.5 ಲಕ್ಷ ಕೆಪಾಸಿಟಿ. ಓಕೆ, ಅಲ್ಲೋಗಿ ಸ್ಟೋರ್ ಆಗುತ್ತೆ. ಅಲ್ಲಿ ಸ್ಟೋರ್ ಆದ್ಮೇಲೆ ಅಲ್ಲಿಂದ ಹಾಲು ಫುಲ್ ಪ್ಲಾಂಟ್ ಡಿಸ್ಪ್ಯಾಚ್ ಆಗುತ್ತಾ? ಅಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ. ಪ್ಲಾಂಟ್ ಇಂದ ಆ ಪಕ್ಕದಲ್ಲಿ ಸೈಲು ಐತಾವಲ್ಲ, 7 ಸೈಲು, ಅದನ್ನ ಡಿವೈಡ್ ಮಾಡ್ತಾರೆ. ಪೌಡ್ರುಗಲಿ ಏನ್ ಕಲಿ ಅದು ಅವರು ಡಿವೈಡ್ ಮಾಡ್ಕೋತಾರೆ. ಇದು ಕ್ವಾಲಿಟಿ ಲ್ಯಾಬಿಗೆ ಬಂದಿದ್ದೀವಿ. ಸೊ ಏನು ಅಂದರೆ ಟ್ಯಾಂಕರ್ ಬಂದಲ್ಲಿ ನಿಂತ್ಕೊಳ್ಳುತ್ತಲ್ವ, ಅದು ಬಂದು ಅನ್ಲೋಡ್ ಆಗಬೇಕು ಅಂದರೆ ಫಸ್ಟು ಅಲ್ಲಿ ಹಾಲನ್ನ ತಂದು ಇಲ್ಲಿ ಸ್ಯಾಂಪಲ್ ಚೆಕ್ ಮಾಡಬೇಕು. ಫ್ಯಾಟು SNF ಎಲ್ಲ ಕರೆಕ್ಟಾಗಿ ಇದೆಯಾ ಏನು ಅಂತ ಚೆಕ್ ಮಾಡಿ ಓಕೆ ಆದಮೇಲೆ ಅಲ್ಲಿ ಅನ್ಲೋಡ್ ಸ್ಟಾರ್ಟ್ ಆಗೋದು. ಸೊ ಯಾವ ಥರ ಪ್ರೊಸೆಸಿಂಗ್ ನಡೆಯುತ್ತೆ, ಯಾವ ಥರ ಚೆಕ್ ಮಾಡ್ತಾರೆ ಅಂತ ತೋರಿಸ್ತೀವಿ, ಬನ್ನಿ. ನೋಡಿ, ಈಗ ಅನ್ಲೋಡ್ ಆದಂಥ ಗಾಡಿಗಳದ್ದು ಇದೇ ಥರ ಸ್ಯಾಂಪಲ್ ಚೆಕ್ ಮಾಡೋದು ಈಗ ಮಾಡ್ತಾ ಇದ್ದಾರೆ. ಯಾವ ಥರ ಅಂತ ಪ್ರೊಸೆಸ್ಸು. $9 ಲಕ್ಷ ಇದು. ಓಕೆ, ಬಿಲ್ ಕಾನ್ಸ್ಟೆಂಟ್ಸ್ ಏನಿದೆ ಈ ಮಿಷಿನ್ ಅಲ್ಲಿ ಏನ್ ಚೆಕ್ ಮಾಡುತ್ತೆ ಅದ್ರ ರಿಪೋರ್ಟು ಪ್ರತಿಯೊಂದೂ ಸಿಸ್ಟಮ್ ಅಲ್ಲಿ ಡಾಟಾ ಎಂಟ್ರಿ ಆಗಿರುತ್ತೆ. ಈ ರಿಪೋರ್ಟ್ ತಗೊಂಡೇನೆ ನೆಕ್ಸ್ಟ್ ಗಾಡಿ ಅನ್ಲೋಡ್ ಆಗುತ್ತೆ. ಅಲ್ಲಿ ಹಾಲು ನೋಡಿ ಯಾವ ತರ ಪ್ಯಾಕೆಟ್ ಆಗಿ ಬರ್ತಿದೆ ಅಂತ ನೀವೇ ನೋಡ್ತಿರ್ಬೋದು. ನಾವ್ ಅವಾಗ ಚಿಕ್ಕ ವಯಸ್ಸಲ್ಲಿ ಆ ತರ ಪ್ಯಾಕೆಟ್ ನೋಡ್ತಿದ್ವಿ. ಈಗಲೂ ಕೂಡ ಅದೇ ಪ್ಯಾಕೆಟ್ ಅಲ್ಲಿ ನಂದಿನಿ ಬ್ರ್ಯಾಂಡ್ ಅಂದ್ರೆ ಯಾವ ತರ ಒಂದು ಇದಾಗಿದೆ ಅಂದ್ರೆ, ಅಭಿವೃದ್ಧಿ ಆಗಿದೆ ಅಂದ್ರೆ ನೀವೇ ನೋಡ್ತಾ ಇರ್ಬೋದು. ದಿನಕ್ಕೆ 4000 ಕ್ರೇಟು ಹಾಲು ಹೋಗುತ್ತೆ. ನಮ್ ನಂದಿನಿ ಬ್ರ್ಯಾಂಡ್ ಅಲ್ಲಿಗೆ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಎಷ್ಟು ಪರಿಶುದ್ಧವಾಗಿ ಅದು ಹಾಲು ಇದು
ಚೆಕ್ಕಿಂಗ್ ಆಗಿ ಒಂದು ಮಷೀನ್ಗೆ ಬಂದು ಅದು ಫುಲ್ ಶುದ್ಧ ಆಗಿ ಈ ತರ ಪ್ಯಾಕೆಟ್ ಆಗಿ ಆಚೆ ಹೊರಗಡೆ ಹೋಗುತ್ತೆ, ಅದನ್ನೇ ನಾವು ಸ್ವೀಕರಣೆ ಮಾಡೋದು. ಸೊ ನೀವೇ ನೋಡ್ತಾ ಇರ್ಬೋದು ಈ ತರ ಪ್ರತಿಯೊಬ್ರು. ಪ್ರಪಂಚದಾದ್ಯಂತ ಆಲ್ರೆಡಿ ಪ್ಲಾಸ್ಟಿಕ್ ಅನ್ನೋಂಥದ್ದು ಪಬ್ಲಿಸಿಟಿ ಆಗಿದೆ. ಆ ಪ್ಲಾಸ್ಟಿಕ್ ಅನ್ನ ನಿಲ್ಲಿಸ್ಬೇಕು ಅಂತ ಫಸ್ಟ್ ಯೋಚನೆ ಮಾಡಿ ಜಾರಿಗೆ ತಂದಿರೋರು ನಮ್ಮ ನಂದಿನಿ ಬ್ರ್ಯಾಂಡ್ ಅವರು. ನಮ್ಮ ನಂದಿನಿಲೂ ಕೂಡ ಹಾಲ್ ಪ್ಯಾಕ್ ಆಗ್ಬೇಕಾದ್ರೆ ಪ್ಲಾಸ್ಟಿಕ್ ಅನ್ನೋದನ್ನ ಮೊದಲನೇ ಬಾರಿ ಫಸ್ಟ್ ಯೂಸ್ ಮಾಡ್ತಿದ್ರು. ಬಟ್ ಈಗ ಆ ಪ್ಲಾಸ್ಟಿಕ್ ಪೇಪರ್ನು ಕೂಡ ಡ್ರೈ ಆಗೋ ತರ ಅದ್ರಲ್ಲಿ ಮೈಕ್ರಾನ್ಸ್ ಅನ್ನೋದು ಬರುತ್ತೆ. ಮೈಕ್ರಾನ್ಸ್ ಅಂದ್ರೆ ಅದ್ರ ಥಿಕ್ನೆಸ್ ಇರುತ್ತೆ. ಅದನ್ನ ಎಷ್ಟೋ ಪರ್ಸೆಂಟೇಜ್ ಅಂತ ಕಮ್ಮಿ ಮಾಡಿದ್ರೆ ಅದು ರೀಸೆಂಟ್ ಆಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನ ಬಂದ ಮೇಲೆ ಕಮ್ಮಿ ಮಾಡಿದರೆ. ಅದನ್ನ ಆ ವಿಷಯನ ನಾನು ಹೇಳ್ಕೊಳಕ್ಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಂದಿನಿ ಬ್ರ್ಯಾಂಡ್ ಅವರು ಒಂದು ಪ್ರಪಂಚ ಪರಿಸರ ಅನ್ನೋದನ್ನ ಸೇವಿಂಗ್ ಮಾಡೋದಕ್ಕಾಗ್ಲಿ ಉಳಿಸೋದಿಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಹೆಮ್ಮೆ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಚೀಸ್ ರೆಡಿ ಆಗಿ ತಕ್ಷಣ ಅದು ಪ್ರೊಸೆಸ್ ಕೋಲ್ಡ್ ರೂಮಿಗೆ ಬಂದು ಇಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಈ ಥರ ಅದಾದ್ಮೇಲೆ ಹೊರಗಡೆ ಡೆಲಿವರಿಗೆ ಅಂತಾನೆ ಇದು ಹೊರಗಡೆ ಹೋಗುತ್ತೆ. ಸೊ ನೋಡಿ ನಿಮ್ಗೆ ಇಲ್ಲಿ 3 ಥರ ಚೀಸ್ ಸಿಗುತ್ತೆ. ಮೊಜರೆಲ್ಲಾ, ಚೆಡರ್ ಆ್ಯಂಡ್ ಸ್ಲೈಸ್, ಈ ಥರ 3 ಥರ ವೆರೈಟೀಸ್ ಚೀಸ್ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ಪ್ರೊಸೆಸ್ ನಡೆಯುತ್ತೆ. ಸೊ ನೋಡಿ ಇದು ಬಂದು ಪ್ರೊಸೆಸ್ಡ್ ಚೀಸ್ ಈ ಥರ ಇರುತ್ತೆ. ಇದನ್ನ ತಿಂಡಿಗೆ ಯೂಸ್ ಮಾಡ್ಬೋದು, ಹಲವಾರು ಥರ. ಒಂದೊಂದು ಚೀಸ್ಗೂ ಒಂದೊಂದು ಡಿಪೆಂಡ್ ಇದೆ. ಸ್ವಲ್ಪ ಇನ್ನೊಂದು ಥರ ಚೀಸ್ ಇದೆ ಅಲ್ಲಿ ನೋಡಿ, ಅದನ್ನೆಲ್ಲ ಹೋಟೆಲ್ಸು ಅಥವಾ ಬೇಕ್ರಿ ಆ ಥರಕ್ಕೆಲ್ಲ ಯೂಸ್ ಮಾಡ್ತಾರೆ. ನೋಡಿ ಈ ಥರ ಚೀಸ್ ಇದು. ಇನ್ನು ದೊಡ್ಡ ದೊಡ್ಡದು ಬ್ಲಾಕ್ ಸೈಜು ಬರುತ್ತೆ, 20 kgs ಅಥವಾ 25 kgs ಬ್ಲಾಕು ಬರುತ್ತೆ. ಅದನ್ನೆಲ್ಲ ಕರಗಿಸಿ ತುಪ್ಪ ಕೂಡ ಮಾಡ್ಕೊತಾರೆ. ಇದು ಚೀಸ್ ಸ್ಟೋರೇಜ್ ಕೋಲ್ಡ್ ರೂಮ್. ಯಾವುದೇ ಕಂಪ್ನಿ ಆಗ್ಲಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅನ್ನೋಂಥದ್ದು ಒಂದು ಚಿಕ್ಕ ರೂಮ್ ಆಗಿರುತ್ತೆ, ಇಲ್ಲ ಒಂದು 4 ಜನ ನಿಕ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರೆ. ಇಷ್ಟು ದೊಡ್ಡ ಕಂಪ್ನಿನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಒಂದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಂತಾನೆ. ನೋಡಿ ಇಲ್ಲಿ ಸ್ಟಾರ್ಟ್ ಆದ್ರೆ ಡೆಡ್ ಎಂಡ್ ಐ ಥಿಂಕ್ ಅಲ್ಲಿವರೆಗೂ ಕಾಣಿಸ್ತಿದೆ ಅಲ್ವಾ ನಿಮ್ಗೆ, ಅಷ್ಟನ್ನು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಇದೆ. ಬಟ್ ಇಷ್ಟು 1000 ಜನ ಕೆಲಸ ಮಾಡೋ ಜೀವದ ಪ್ರತಿ ಒಂದು ವ್ಯಕ್ತಿಗೂ ಎಷ್ಟು ಬೆಲೆ ಇದೆ ಅನ್ನೋಂಥದ್ದು ಈ ಕಂಪ್ನಿ ಮೇಂಟೆನೆನ್ಸ್ ನೋಡಿ ತಿಳ್ಕೊಬೋದು. ಇಷ್ಟು ಕಂಪ್ನಿ ಮೇಂಟೈನ್ ಮಾಡ್ಬೇಕು ಅಂತಂತಂದ್ರೆ ನನ್ನ ಪ್ರಕಾರ ಅಷ್ಟು ಮೇಂಟೆನೆನ್ಸ್ ಕಂಪ್ನಿ ಇರೋದು ತುಂಬಾ ಒಳ್ಳೆಯದು. ಜನರ ಸುರಕ್ಷತೆ ಮಾಡೋಂಥದ್ದು ಫಸ್ಟ್ ಯಾವುದೇ ಕಂಪ್ನಿಗೆ ಹೋದ್ರೂ ಸೇಫ್ಟಿ ಇಸ್ ಅ ಬೆಸ್ಟ್ ಆಪ್ಷನ್, ಫಸ್ಟ್ ಆಪ್ಷನ್ ಅಂತ ಎಲ್ಲೇ ಹೋದ್ರು ಹೇಳ್ತಾರೆ. ನೋಡಿ ನನ್ನ ಹಿಂದೆ ರಾಗಿ ಮಿಲ್ಲು ರುಬ್ದಂಗೆ ರುಬ್ತಿದ್ಯಲ್ಲ, ಅದೇನೆ ಪೌಡರ್ ಆಗೋ ಮಿಷಿನ್. ಸೊ ಅದೇ ಆ ಮಿಷಿನ್ ಇಂದ ಪೌಡರ್ ಆಗಿ ಅಲ್ಲಿಗೆ ಬಂದು ಅದು ಫುಲ್ಲು ಪ್ಯಾಕೇಜ್ ಆಗುತ್ತೆ. ಅದ್ಯಾವ ತರ ಆಗುತ್ತೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ, ಆ ಪ್ರೊಸೆಸ್ ಹೇಗಿರುತ್ತೆ ಅಂತ. ಬನ್ನಿ. ಅಲ್ಲಿಂದ ಪೌಡರ್ ಆಗಿ ಬರೋದನ್ನ ಇಲ್ಲಿ ನೋಡಿ, ಇಲ್ಲಿ ಪ್ಯಾಕೆಟ್ ರೂಪವಾಗಿ ಈ ತರ ಲೋಡ್ ಮಾಡಿ, ಲೋಡ್ ಆಗಿದ ತಕ್ಷಣ ಅಲ್ಲಿ ಪ್ಯಾಕ್ ಮಾಡಿ ಇಷ್ಟು ಕಿಲೋ ಅಂತ ಕರೆಕ್ಟ್ ಆಗಿ ಅದನ್ನ ಅಳತೆ ಮಾಡಿ ಅದನ್ನ ಪ್ಯಾಕೆಟ್ ಮಾಡಿ ಡಿಸ್ಪ್ಯಾಚ್ ಮಾಡ್ತಾರೆ. ಅದ್ ಹೇಗಿರುತ್ತೆ ಬನ್ನಿ ನೋಡಿ ನೀವೇ. ನೋಡಿ ಇಲ್ಲಿ ಪ್ಯಾಕೇಜ್ ಆಗ್ತಿದೆ. ನೆಕ್ಸ್ಟ್ ಕರೆಕ್ಟ್ ಆಗಿ 20-25 kg ಕರೆಕ್ಟ್ ಆಗಿರ್ಬೇಕು, ಅವಾಗ ಅದನ್ನ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡ್ತಾರೆ. ಪೌಡ್ರು ಅಂತ ಬಂದ್ರೆ ಇದ್ರಲ್ಲಿ 3 ತರ ವೆರೈಟೀಸ್ ಆಫ್ ಬರುತ್ತೆ. SMP, WMP ಅಂಡ್ ವೇ ಪೌಡರ್ ಅಂತ. SMP ಅಂದ್ರೆ ಸ್ಕಿಮ್ ಮಿಲ್ಕ್ ಪೌಡರು, WMP ಅಂದ್ರೆ ಹೋಲ್ ಮಿಲ್ಕ್ ಪೌಡರು, ಇನ್ನೊಂದು ವೇ ಪೌಡರ್ ಅಂತ. ಇದು 3 ತರ ವೆರೈಟೀಸ್ ಆಫ್ ಪೌಡರ್ ಬರುತ್ತೆ. WMP ಅನ್ನೋದು ಈ ತರ ಅಂಗನವಾಡಿ ಆ ತರ ಸ್ಕೂಲು ಆ ತರ ಮಕ್ಳುಗಳಿಗೆ ಹಾಲಿಗೆ ಯೂಸ್ ಮಾಡಕ್ಕೋಸ್ಕರ WMP ಯೂಸ್ ಮಾಡ್ತಾರೆ. ಇನ್ನು SMP ಅಂತ ಬರೋದು ಅಂಗಡಿಗಳು, ಹೋಟೆಲು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ. ವೇ ಪೌಡರು ಮನೆಯವ್ರು ಕೂಡ ಯೂಸ್ ಮಾಡ್ಬೋದು. ಆ ತರ 3 ವೆರೈಟೀಸ್ ಆಫ್ ಪೌಡರ್ಸು ಇಲ್ಲಿ ಲೋಡ್ ಆಗುತ್ತೆ ಅಂಡ್ ಉತ್ಪಾದನೆನೂ ಮಾಡ್ತಾರೆ. ನಮ್ಮ ಹಾಲಿನ ಉತ್ಪನ್ನಗಳು ಏನೇ ರೆಡಿ ಆಗಿರ್ಬೋದು ಅದ್ರ ಗೋಡೌನ್ಸ್ಗಳು ಇಲ್ಲಿದೆ ನೋಡಿ. ಅರ್ಕಾವತಿ, ಕಾವೇರಿ, ಹೇಮಾವತಿ ಅಂಡ್ ನೇತ್ರಾವತಿ. ನೋಡಿ ಒಂದೇನು ಖುಷಿ ವಿಷಯ ಅಂದ್ರೆ ಇಲ್ಲೂ ಕೂಡ ನಮ್ಮ ಕರ್ನಾಟಕದ ಪ್ರಮುಖವಾದ ನದಿಗಳ ಹೆಸರಿಟ್ಟಿದ್ದಾರೆ. ಅದೊಂದು ಖುಷಿಯಾದ ವಿಷಯ. ಇದು ಇಷ್ಟು 4 ಬಂದು ಪ್ರತಿ ನಮ್ದು ಹಾಲಲ್ಲಿ ಆಗಿರೋ ಉತ್ಪನ್ನಗಳ ಗೋಡೌನ್ಸ್ ಅಂತಾನೆ ಹೇಳ್ಬೋದು. ಏನಪ್ಪ ಈ ಹುಡುಗಿ ಲಾರಿ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅಂತ ನಿಮ್ಗೆ ಅನ್ಕೋಬಹುದು. ಈ ಲಾರಿ ಹಿಂದೆ ಒಂದು ವಿಷಯನೇ ಇದೆ. ಏನಪ್ಪಾ ಅಂದ್ರೆ ಇದು ವಿಜಯವಜ್ರ ಗಾಡಿ ಅಂತಾನೆ ಹೇಳ್ತಾರೆ. ವಿಜಯವಜ್ರ ಅಂದ್ರೆ ಅದೊಂದು ಹಾಲ್ ಪ್ಯಾಕೆಟ್. ಅದನ್ನ ಬಂದು ಇಲ್ಲಿ ನಮ್ಮ ಕನಕಪುರ ಡೈರಿಯಾದ ಶಿವನಹಳ್ಳಿಲಿ ಹಾಲಿನ ಪ್ಯಾಕೆಟ್ ವಿಜಯವಜ್ರ ಅಂತ ಒಂದನ್ನ ತಯಾರು ಮಾಡ್ತಾರೆ. ಅದ್ರದ್ದು ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ನಮ್ಮ ಆಂಧ್ರ ಪ್ರದೇಶದ ಒಬ್ರು ಇವರಾಗಿರ್ಬೋದು
ಒಂದು ಅಧ್ಯಕ್ಷರು ಅಥವಾ CM ಪ್ರತಿಯೊಬ್ರು ಯಾರಾದ್ರೂ ಆಗಿರ್ಬೋದು, ಜಗನ್ಮೋಹನ್ ರೆಡ್ಡಿ ಅಂತ ಅವರು ಬಡ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾರ ಹಾಲೊಂದು ಪ್ಯಾಕೆಟ್, ಇದು ವಿಜಯ ವಜ್ರ ಅಂತ ಹೇಳಿ. ಅದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅದು ಒಂದು ದಿನ ಪ್ಯಾಕೆಟ್ ಅದನ್ನ ಓಪನ್ ಮಾಡಿದ್ರೆ ಅದನ್ನ ಪೂರ್ತಿ ಕ್ಲಿಯರ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಅದು ಹೋಗ್ಬಿಡುತ್ತೆ. ಇಲ್ಲ ಸ್ಟೋರೇಜ್ ಮಾಡಿ ಇಟ್ಕೋತೀನಿ ಅಂದ್ರೆ ಅದು 3 ತಿಂಗಳವರೆಗೂ ಕೂಡ ನೀವು ಇಟ್ಕೊಂಡು ಅದನ್ನ ಯೂಸ್ ಮಾಡ್ಕೋಬಹುದು. ಅದೇ ಇದ್ರ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಅದನ್ನೇ ಇದು ವಿಜಯ ವಜ್ರ ಅಂತಾನೆ ಫೇಮಸ್ ಆಗಿದೆ. ಅದನ್ನು ಕೂಡ ನಮ್ KMF ಅಲ್ಲಿ ತಯಾರು ಮಾಡ್ತಿದ್ದಾರೆ ಅಂದ್ರೆ ಅದೊಂದು ಹೆಮ್ಮೆ ವಿಷಯ. ನೋಡಿ, ನನ್ನ ಹಿಂದೆ ಒಂದು ಕೆರೆ ತರ ಅನ್ಕೋಬಹುದು ಅಥವಾ ನೀವು ಒಂದು ತೊಟ್ಟಿ ತರ ಅನ್ಕೋಬಹುದು, ಅದು ನಿಮಗ್ ಬಿಟ್ಟಿದ್ ನೀವು ಯಾವ ತರ ಅನ್ಕೋತೀರಾ ಅನ್ನೋಂಥದ್ದು. ಕಂಪ್ನಿ ಒಳಗಡೆ ಏನಪ್ಪಾ ಇಷ್ಟು ದೊಡ್ಡದಾಗಿ ನೀರನ್ನ ಸಂಗ್ರಹಣೆ ಮಾಡಿದ್ದಾರೆ ಅಂತಂದ್ರೆ, ಈ ನೀರು ಮಳೆಗಾಲದಲ್ಲಿ ಬಂದಂತ ನೀರನ್ನ ಸಂಗ್ರಹಣೆ ಮಾಡ್ಕೊಂಡು ಆ ಕಂಪ್ನಿ ಇದೆ ಅಲ್ವಾ KMF, ಆ ಕಂಪ್ನಿಲಿ ಮರ ಗಿಡ ಅಥವಾ ಕೆಳಗಡೆ ಹಾಕಿರೋ ಹುಲ್ಲು ಪ್ರತಿ ಒಂದಕ್ಕೂ ನೀರು ಅನ್ನೋಂಥದ್ದನ್ನ ಬೇಕೇ ಬೇಕಾಗುತ್ತೆ. ಒಂದು ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಬಂದಂತ ನೀರನ್ನ ಶೇಖರಣೆ ಮಾಡ್ಕೊಂಡು ಅದನ್ನ ಹೆಂಗೆ ಯೂಸ್ ಮಾಡ್ಕೊಂತ ಇದ್ದಾರೆ ಅನ್ನೋಂಥದ್ದು ನಮ್ಮ KMF ಅಲ್ಲಿ ಮಾಡ್ತಾ ಇದ್ದಾರೆ. ಗೈಸ್, ನಾವು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಶಿವನಹಳ್ಳಿ ಗ್ರಾಮ ಎಂಬ ಇಲ್ಲಿ ದೊಡ್ಡ ಮೆಗಾ ಹಾಲನ್ ಡೈರಿ ಅಂತ KMF ಅಲ್ಲಿ ಬಂದಿದೀವಿ ನಾವು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದೀವಿ. ಸೊ ನೆಕ್ಸ್ಟ್ ಈ KMF ಫ್ಯಾಕ್ಟ್ರಿ ಬಂತಿಂದ 16/11/2016 ಇಸ್ವಿಲಿ ಗುದ್ಲಿ ಪೂಜೆ ಸ್ಟಾರ್ಟ್ ಆಗಿದ್ದಕ್ಕೆ 1/3/2018 ಓಪನ್ ಆಯ್ತು. ಮೀನ್ಸ್ ಅಲ್ಲಿಗೆ 2 ವರ್ಷ ಟೈಮ್ ತಗೊಂಡಿದ್ದಾರೆ ಇಷ್ಟು ಒಂದು ದೊಡ್ಡ ಕಂಪ್ನಿನ ಓಪನ್ ಮಾಡ್ಬೇಕಾದ್ರೆ. ಇಲ್ಲಿ ಬಂದು ಸುಮಾರು ನಮ್ಮ ಕನಕಪುರ ಸುತ್ತಮುತ್ತ ಎಷ್ಟು ಹಳ್ಳಿಗಳಿದೆ, ಹಳ್ಳಿಗಳಿಂದ 400ರಿಂದ 600 ಜನ ಅಂದಾಜಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ವ್ಯವಸ್ಥೆ ಇದೆ. ನಮ್ಮ ಹಳ್ಳಿ ಜನಗಳಿಗೆ ಒಂದು ವ್ಯವಸ್ಥೆ ಇತ್ತು ಅಂತ ಹೇಳ್ಕೊಬಹುದು. ಬಟ್ ಇದೇ ತರ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಮತ್ತೆ ನಮ್ಮ ನಂದಿನಿ ಬ್ರ್ಯಾಂಡ್ ಅನ್ನೋಂಥದ್ದು ನಮ್ಗೊಂದು ಹೆಮ್ಮೆ. ಅದಕ್ಕೆ ಬಂದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಅದು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪಾ ಅಂತಂತಂದ್ರೆ ಇಲ್ಲಿ ಎಷ್ಟೋ ಜನ ಎಷ್ಟೋ ಕಂಪ್ನಿಗಳಲ್ಲಿ ಅವ್ರ ಪ್ರಾಡಕ್ಟ್ ಅನ್ನ ಕೊಡ್ತಾರೆ. ಈಗ ಒಬ್ಬ ರೈತ ಯಾವುದೇ ಒಂದು ಬೆಳೆ ಬೆಳೆದಿ ಅದನ್ನ ಕೊಡ್ತಾನೆ ಅಂತಂದ್ರೆ ಅದನ್ನ ಮಧ್ಯವರ್ತಿ ಬ್ರೋಕರ್ ತಗೊಂಡೋಗಿ ಮಾರ್ಕೆಟಿಂಗ್ ಮಾಡಿ ಅದನ್ನ ಕಂಪ್ನಿಗೆ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾನೆ. ಬಟ್ ಇಲ್ಲಿ ಯಾವ ತರ ಅಂತಂತಂದ್ರೆ ಒಬ್ಬ ರೈತ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಡಿಸ್ಪ್ಯಾಚ್ ಆಗೋ ಹಾಲು ಪ್ರತಿಯೊಬ್ಬ ರೈತನು ಬಂದು ಅವನು ಹಾಲು ಯಾವ ತರ ಜನಗಳಿಗೆ ಉಪಯೋಗ ಆಗ್ತಿದೆ, ಅದು ಯಾವ ತರ ಜನಗಳು ಉಪಯೋಗ ಪಡ್ಕೊಂತಿದ್ದಾರೆ ಅನ್ನೋಂಥದನ್ನ ವಿಸಿಟ್ ಮಾಡ್ಬೋದು. ಪ್ರತಿಯೊಬ್ಬ ರೈತನು ಯಾವಾಗ ಬೇಕಾದ್ರೂ ಬಂದು ವಿಸಿಟ್ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿ ಯಾರದೇ ಆಗ್ಲಿ ಅಡ್ಡಿ ಇಲ್ಲ. ಬಟ್ ಬಂದಂತ ಪ್ರತಿಯೊಬ್ಬ ರೈತನ್ಗನು ಫ್ರೀ ಊಟದ ವ್ಯವಸ್ಥೆ ಇರುತ್ತೆ. ಯಾಕೆ ಅಂತಂದ್ರೆ ದೇಶಕ್ಕೆ ಅನ್ನ ಹಾಕೋನ್ಗೆ ಒಂದೊತ್ತು ಊಟ ಗೊತ್ತಿಲ್ಲ ಅಂತಂತಂದ್ರೆ ಅದು ಚೀಪ್ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ KMF ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಫ್ಯೂಚರ್ಗೂ ಇದೇ ತರ ಎಲ್ರಿಗೂ ಸಪೋರ್ಟ್ ಮಾಡ್ಲಿ, ಬೆಳೆಸ್ಲಿ ಅಂತ ಹೇಳ್ತಾ, ನಂದಿನಿ ಅಂದ್ರೆ ಬರೀ ಪೌಡರ್ ಬಟರ್ ಆ ತರಾನೇ ಅಲ್ಲ, ಅದ್ರ ಹಾಲಿನ ಉತ್ಪನ್ನಗಳು ತರ ವೆರೈಟೀಸ್ ಆಗಿರ್ಬೋದು. ಪ್ರತಿಯೊಂದು ಚಿಕ್ಕ ಮಕ್ಕಳಿನಿಂದ ಹಿಡ್ದು ದೊಡ್ಡ ವೃದ್ಧರವರೆಗೂ ಕೂಡ ನೋಡಿ. ಅದರ್ವೈಸ್ ಹಾಲಿನ ಉತ್ಪನ್ನಗಳು ಬಿಸ್ಕೆಟ್ಸ್ ಆಗಿರ್ಬೋದು, ಜ್ಯೂಸ್, ಅದರ್ ಏನ್ ಬೇಕು, ಐಸ್ ಕ್ರೀಮ್ಸ್, ವೆರೈಟೀಸ್ ಆಫ್ ಸ್ನಾಕ್ಸ್ ಐಟಮ್ಸ್ ಸಿಗುತ್ತೆ. ನನ್ನ ಹಿಂದೆ ಏನ್ ಕಾಣಿಸ್ತಿದೆ ನಂದಿನಿ ಬೂತ್ ಅಂತ ಕರೀತಾರೆ. ನಮ್ಮ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಹರಡ್ಕೊಂಡಿದೆ. ಒಂದು ಆಲದ ಮರದ ಬೇರ್ ತರ ಅಂತ ಅನ್ಬೋದು. ಈಗ ಬಮೂಲ್ ಅಂತ ತಕ್ಷಣ ಓನ್ಲಿ ನಾಟ್ ಮಿಲ್ಕ್, ಚೀಸ್, ಬಟರ್, ಸಮಥಿಂಗ್ ನಾಟ್ ಅನದರ್. ಬಟರ್ ಇಂದ ಪ್ರತಿಯೊಂದು ಮೀನ್ಸ್ ಮಿಲ್ಕ್ ಇಂದ ಏನೇನ್ ಸ್ಟಾರ್ಟ್ ಆಗುತ್ತೆ, ನಂದಿನಿ ಅನ್ನೋ ಬ್ರ್ಯಾಂಡ್ ಅದರಿಂದ ಸ್ಟಾರ್ಟ್ ಆಗಂತ ಪ್ರತಿಯೊಂದು ಐಟಮ್ ಆಗ್ಬೋದು. ಬಟ್ ಈಗ ನಮ್ಮ ಶಿವನಹಳ್ಳಿ ಮೆಗಾ ಡೈರಿ ಏನಿದೆ ಅಲ್ಲೂ ಕೂಡ ಒಂದು ಶಾಪ್ ಇದೆ. ಬೇರೆ ಯಾವುದೇ ಶಾಪ್ಗಿನ್ನ ಎಲ್ಲ ಕಡೆಗಿನ್ನ ರಿಟೇಲ್ ದರದಲ್ಲಿ ಸಿಗುತ್ತೆ. ಬಟ್ ಬಂದು ಶಾಪ್ ಮಾಡೋರು ಶಾಪ್ ಮಾಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.